ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಮೆಕ್ಕೆಜೋಳ ಬೆಳೆಗಾರರನ್ನು ಬೀದಿಗಿಳಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ತೆರೆದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಮೆಕ್ಕೆಜೋಳ ಬೆಳೆಗಾರರನ್ನು ಬೀದಿಗಿಳಿಸುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಯ್ದೆಯನ್ನು ತರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಶಾಲೆಗೆ, ಹಸಿರು ಶಾಲೆಗೆ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು. ಇದೇನಪ್ಪ ಇದ್ರ ಕೊಡಪ್ಪ ಮತ್ತೆ ಹಾಕ್ರಿ, ಎಲ್ಲರಿಗೆ ಕೊಡ್ರಿ, ಹಾಕ್ರಿ ನಿಮ್ಮ ಸಾಹೇಬರಿಗೆ ಹಾಕ್ರಪ್ಪ. ರೋಡ್ ಸೈಡ ಊರು ಒಳಗೆ ನೋಡಿ, ಈ ಒಂದು ರಾಜ್ಯ ಸರ್ಕಾರ ಅವ್ರ ದೃಷ್ಟಿ ಏನಿದೆ ಅಂದರೆ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಹಾಪಾಹಾಪಿನೇ ಅವರು 140 ವರ್ಷಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಪರಿವರ್ತನೆಯ ದೃಷ್ಟಿಯಾಗಿರ್ಬೋದು, ಜನರ ಜೀವನಕ್ಕೆ ಒಂದು ರೀತಿ ಉತ್ತಮಗೊಳಿಸೋ ರೀತಿಯಾಗಿ ಆ ಕಾಳಜಿ ಇಲ್ಲ. ಅಧಿಕಾರದ ಚುಕ್ಕಾಣಿ ಹೆಂಗೆ ಹಿಡಿಬೋದು, ನಾನು ಕುರ್ಚಿ ಹಿಡಿಬೋದು ಅನ್ನೋ ಒಂದು ಮನಸ್ಥಿತಿ. ಇದರಿಂದ ಬಿಟ್ಟು ನಮಗೆ ಒಂದು ಪರಿವರ್ತನೆಯ ಯೋಚನೆಗಳು ಬೇಕಾಗ್ತವೆ. ಸೊ ಇವರೆಲ್ಲ ಕಿತ್ತಾಡ್ತಾ ಇದ್ದಾರೆ, ಜನರಿಗೇನು ಒಳ್ಳೇದಾಗಲ್ಲ. 5 ಗ್ಯಾರಂಟಿಗಳು ತಂದ್ಬಿಟ್ಟು ಒಂದು ಪರಿವರ್ತನೆ ಬರೋಲ್ಲ, ನೀವು ಅಧಿಕಾರಕ್ಕೆ ಬರ್ಬೋದು. ಆ 5 ಗ್ಯಾರಂಟಿಗಳು ನೆಟ್ಟಿಗೆ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅಂತ ನಮಗೆ ಕೇಳಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನೀವು ನಿಜವಾಗ್ಲೂ ಜನರ ಏಳಿಗೆಗೋಸ್ಕರ ಕೆಲಸ ಮಾಡಬೇಕಿತ್ತು. ಕುರ್ಚಿಗಳಿಗೋಸ್ಕರ ಒಂದು ಪೈಪೋಟಿ ಆಗಿರ್ಬೋದು, ಅಥವಾ ಈ ಸಂಸ್ಥೆ ಆ ಸಂಸ್ಥೆ ನಿಮ್ಮ ವಿರೋಧಿಗಳನ್ನ ನಿಷೇಧ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಬಿಟ್ಟು ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಟ್ಟರೆ ಜನರ ಬದುಕಿಗೂ ಭಾಳ ಉತ್ತಮವಾಗುತ್ತೆ. ಕರ್ನಾಟಕನೂ ಮಾದರಿ ರಾಜ್ಯ. ಹೌದು, ನಾನು ಕೂಡ ಇದನ್ನು ಅವ್ರು ಮಾತಾಡಿದ್ದು ಕೇಳಿದೆ. ಅವರು ನಾನು ನೋಡಿರೋ ದೃಷ್ಟಿನಲ್ಲಿ ಅವರು ಮಾತಾಡಿರೋದು ಒಂದು ಅಧ್ಯಯನಶೀಲವಾಗಿ ಮಾತಾಡಿದ್ದಾರೆ ಅಂತ ನಾನು ನೋಡ್ತೀನಿ. ಈ ಥರ ವಿಚಾರಗಳು ಬರಬೇಕು, ಈ ಥರ ಚರ್ಚೆಗಳಾಗಬೇಕು. ಅವರು ಹೇಳಿದ್ದಾರೆ, ಮುಂಚೆ ಬೇರೆದಿತ್ತು, ಇವಾಗ ಬೇರೆದಿದೆ ಅಂತ. ಅದು ಯಕ್ಷಗಾನದಲ್ಲೂ ಕೂಡ ಸ್ತ್ರೀ ವೇಷ ಅಂತ ಹಾಕೊಂಡಿರೋರ್ಗೂ ಅವರು ಆ ಭಾಗದಿಂದ ಬಂದಿರೋದ್ರಿಂದ ಆ ಭಾಗದ ಒಂದು ರೀತಿ ಮುಂಚೆ ಒಂದು ಹಿಂದಿನ ತಲೆಮಾರುಗಳಲ್ಲಿ ಹೆಂಗೆ ನಡೀತಾ ಇತ್ತು ಆ ರೀತಿ ಎಲ್ಲ ಒಂದು ಪ್ರಸ್ತಾಪ ಮಾಡಿದ್ದಾರೆ. ಸೊ ನಮಗೆ ಇವಾಗ ಈ ವಿಚಾರಗಳು ಚರ್ಚೆ ಆಗಬೇಕು. ಚರ್ಚೆ ಆಗೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಇದು ಯಕ್ಷಗಾನಕ್ಕೆ ಯಾವ ಅವಮಾನ ಆಗಿಲ್ಲ.
ಈ ಥರದ್ದು ಒಂದು ಡಿಸ್ಕೋರ್ಸ್ನ ಮುಂದುವರ್ಸೋದು ಭಾಳ ಒಳ್ಳೆಯದಾಗುತ್ತೆ. ಇಂಥ ವಿಚಾರವಂತರು ನಮಗೆ ಬೇಕಿರ್ತಾರೆ. ನಾನು ಕೂಡ ಅದಕ್ಕೆ ಒಂದು ಸ್ವಲ್ಪ ಕೆಲವು ವಿಚಾರಗಳು ನಾನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಬಟ್ ನಮಗೆ ಆ ರೀತಿ ಚರ್ಚೆ ಆದಷ್ಟು, ಪ್ರಜಾಪ್ರಭುತ್ವದ ಸತ್ಯಗಳು ಹೊರಗೆ ಬಂದಷ್ಟು ಅದು ಭಾಳ ಒಳ್ಳೆಯದಂತ ನನ್ನ ಭಾವನೆ. ನೀವು ಕೇಳಿದ್ರೆ ಏನು ಕೇಳ್ತಾರೆ ಕೇಳಿ. ನಮ್ಮ ಹಿಂದೂ ಧರ್ಮ ಜಾತಿಯವರಿಗೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡೋರಿಗೆ, 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 ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡೋರಿಗೆ ಇದ್ದಾರಲ್ಲ, ಇವರು ನಮ್ಮ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಮಾಡಿ ನಮ್ಮ ಧರ್ಮದವರಿಗೆ ಹೇಳಿ ನಾವು ನಿಮಗೆ ಕನ್ವರ್ಟ್ ಮಾಡಿ ಚಲೋ ಚಲೋ ಸ್ಪೆಷಲಿಸ್ಟ್ ಕೊಟ್ಟು ಮುಂದುವರಿತೀವಿ ಅಂತ ಹೇಳಿ ನಮ್ಮ ಮಂದಿಗೆ ಇವರು ಕನ್ವರ್ಟ್ ಮಾಡ್ತಾ ಇದ್ದಾರೆ. ನಮ್ಮವರು ಯಾವ ಮಂದಿ ಅನ್ನೋದು ಕ್ರಿಶ್ಚಿಯನ್ಸ್ ಅವರು ಎಲ್ಲೆಲ್ಲಿ ಪ್ರತಿ ರವಿವಾರ ಎಲ್ಲೆಲ್ಲಿ ಮೀಟಿಂಗ್ ಇಟ್ಟು ನಮ್ಮ ಧರ್ಮದವರಿಗೆ ಚಲೋ ಚಲೋ ಮಾತನ್ನು ಹೇಳಿ ಅವರಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ಸ್ ಅವರು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.